ನೀವು ನೋಡ್ತಾ ಇರೋ ಈ ಬಸ್ಸಲ್ಲಿ ಸುಗಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವೀರಾ V8 ಅಂತ ಕರೀತಾರೆ. ಇದಕ್ಕೆ ಬಿಲ್ಟ್ ಬೈ ವೀರಾದವ್ರದ್ದು. ಈ ಬಸ್ಸಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಬಾತ್ರೂಮು ಮತ್ತು ಟಾಯ್ಲೆಟ್ ಇದೆ ಈ ಬಸ್ ಒಳಗೆ. ಮತ್ತು ಈ ಬಸ್ಸಿನ ಬಗ್ಗೆ ಫುಲ್ ಡೀಟೇಲ್ ಕೊಡ್ತಾ ಹೋಗ್ತೀನಿ ಬರ್ರಿ ನಿಮ್ಗೆ. ಸೊ ಇದು ನೋಡ್ರಿ ಟಾಯ್ಲೆಟ್ ಬಾತ್ರೂಮ್ ಈ ಥರ ಐತಿ. ಬಂದ ತಕ್ಷಣ ಒಳಗಡೆ ಹೋಗ್ತಾರೆ, ಬ್ಯಾಗ್ ಎಲ್ಲ ಇಟ್ಟು ಬರ್ತಾರೆ, ಸರ್ ಟಾಯ್ಲೆಟ್ ಅಂತ ಹೇಳ್ತಾರೆ. ಹೌದು ಕರೆಕ್ಟ್, ಇದು ಎಲ್ಲ ಕಂಪ್ಲೀಟ್ ಇರೋದು ಎಲ್ಲ ಡ್ರೈವರ್. ಅವಾಗ ನಾವು ಸಿಟಿನಲ್ಲಿ ಎಲ್ಲೋ ಜಾಗ ಇದ್ರೆ ನಿಲ್ಸಬಹುದು. ಹೌದು ಕರೆಕ್ಟ್. ಈಗ ಜಾಗ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಇಷ್ಟು ದೊಡ್ಡ ಬಸ್ ಅನ್ನ ಸಿಟಿಲಿ ಎಲ್ಲಿ ನಿಲ್ಸ್ಲಿಕ್ಕೆ ಕೊಡ್ತಾರೆ? ಅವರು ಟಾಯ್ಲೆಟ್ ಹೋಗಿ ಬರ್ಲಿಕ್ಕೆ ಒಂದು 5 ನಿಮಿಷ ಬೇಕು. ಕರೆಕ್ಟ್, ನಿಲ್ಸಕ್ಕಾಗಲ್ಲ. ಹಿಂದಗಡೆ ಇದು ಬಂದು ಫೈರ್ ಸಿಲಿಂಡರ್, ಇದು ಬಂದು ಎಮರ್ಜೆನ್ಸಿ ಡೋರು. ಈ ಹ್ಯಾಮರ್ ತಂದ್ಬಿಟ್ಟು ಈ ಗ್ಲಾಸ್ ಹೊಡ್ಕೊಂಡು ಎಮರ್ಜೆನ್ಸಿ ಟೈಮಲ್ಲಿ ಓಪನ್ ಮಾಡ್ಕೋಬಹುದು. ಇನ್ನೊಂದು ಇಲ್ಲಿದೆ, ಇದು ಕೂಡ ಎಮರ್ಜೆನ್ಸಿ ಡೋರ್ ಅಂತಾನೆ ಕರೀತಾರೆ. ಬನ್ನಿ ಒಳಗಡೆ ಯಾವ ಥರ ಐತೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಈ ಥರ ಇದೆ ನೋಡಿ ಇಂಟೀರಿಯಲ್. ಸೊ ಅಮೇಝಿಂಗ್. ಲೆಂತ್ ಬಂದು 15 ಮೀಟರ್ ಇರ್ತದೆ. ಟೋಟಲ್ ಸೀಟ್ ಬಂದು 36 ಸೀಟ್ ಇರುತ್ತೆ. 36 ಬರ್ತಿದ್ದು. ಇನ್ನೊಂದೇನಪ್ಪ ಅಂತಂದರೆ USB ಕೇಬಲ್ ಮತ್ತು ಸ್ವಿಚ್ ಕೊಟ್ಟಿದ್ದಾರೆ. USB ಕೇಬಲ್ ಸುಮಾರು ಜನಕ್ಕೆ ಸ್ಲೋ ಆಗುತ್ತೆ ಚಾರ್ಜಿಂಗ್ ಅಂತ ಹೇಳ್ಬಿಟ್ಟು ಅದಕ್ಕೆ ಇವ್ರು ಏನು ಮಾಡಿದೆ ಅಂದರೆ ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ. ನಮಸ್ಕಾರ, ಹಾಯ್ ಹಲೋ, ಐ ಆರ್ ಮುಲ್ರಾಜ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಇದ್ದಾರೆ ಗೊತ್ತೀನಿ. ನಾನು ಮಾತ್ರ ಸೂಪರ್ ಇದ್ದೀನಿ. ಸುಗಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬ್ರ್ಯಾಂಡ್ ನ್ಯೂ ಈಚರ್ಯ ಬಸ್ ಇದೆ. ಏನಪ್ಪ ಇದ್ರೊಳಗೆ ಸ್ಪೆಷಲ್ ಅಂದರೆ ಟಾಯ್ಲೆಟ್ ಬಾತ್ರೂಮ್ ಮತ್ತು ಈ ಬಸ್ ಒಳಗೆ. ಅದಕ್ಕೆ ಈ ಬಸ್ಸಿಂದ ಒಂದು ಫುಲ್ ವಿಡಿಯೋ ಮಾಡ್ತೀನಿ. ಲೆಂತ್ ಬಂದು 13.5 ಮೀಟರ್ ಇದೆ. ಸಿಟ್ಟಿಂಗ್ ಬಂದು ಒಳಗಡೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಏನು ಸ್ಪೆಷಲಪ್ಪ ಈ ಬಸ್ ಒಳಗೆ ಅಂದರೆ ಈ ಫಸ್ಟ್ ಟೈಮು ಸುಗಮದವರು ಟಾಯ್ಲೆಟ್ ಬಾತ್ರೂಮ್ ಬಸ್ ಮಾಡಿದ್ದಾರೆ. ಫ್ರಂಟ್ ಲುಕ್ಕು ಈ ಥರ ಇದೆ ನಿಮಗೆ. ಇಲ್ಲಿ V ಶೇಪಲ್ಲಿ ಕಾಣ್ತಾ ಇರೋದು ಇದು DRL ಮತ್ತು ಅದರಲ್ಲಿ ಇಂಡಿಕೇಟರ್ ಕೂಡ ಬರೋದು ನಿಮಗೆ. ಒಳ್ಳೆ 6 ಲೈಟ್ ಕೊಟ್ಟಿದ್ದಾರೆ. ಓಲೋ ಬಸ್ ಥರನೇ V ಶೇಪಲ್ಲಿ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಕೆಳಗಡೆ ಆಡು ಬಂಪರ್ ಪೋಕ್ಲ್ಯಾಂಪ್ ಅಂತ ಕೊಟ್ಟಿದ್ದಾರೆ. ಈಗ ಒಳಗಡೆ ಹೋಗೋಣ. ಡ್ರೈವರ್ ಇದ್ದಾರೆ, ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ಕೊಳ್ಳೋಣ. ಟಾಯ್ಲೆಟ್ ಬಾತ್ರೂಮ್ ಅವ್ರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು. ಪ್ಯಾಸೆಂಜರ್ ಮಾತ್ರ ಇದು ತುಂಬ ಅಂದರೆ ತುಂಬ ಅನುಕೂಲ. ಶುಗರ್ ಪೇಷೆಂಟ್ ಇರ್ತಾರೆ ಅಥವಾ ಯಾರೋ ಲೇಡೀಸ್ ಸಡನ್ನಾಗಿ ಸಿಟಿಯಲ್ಲಿ ಹೋಗ್ಬೇಕಂದಾಗ ಆಗಲ್ಲ. ಅದು ಎಲ್ಲಿ ಕ್ಲೀನ್ ಮಾಡ್ತಾರೆ ಏನೋ. ಒಳಗಡೆ ಸೀಟಿಂಗ್ ಯಾವ ಥರ ಇದೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮಹಾದೇವ್ ಅಂತ. ಸರ್ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದಾರೆ ಈ ಕಂಪ್ನಿಯಲ್ಲಿ? ಈ ಕಂಪ್ನಿಯಲ್ಲಿ 15 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀನಿ. ಮಾದೇವ್ರಿ, ಇದು ಗಾಡಿ ಎಷ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಅಶೋಕ್ ಲೈಲ್ಯಾಂಡು ಅಥವಾ ಈಚರ್ಯ, ಓಲ್ವೋ? ಈ 15 ವರ್ಷದಲ್ಲಿ ಒಂದು 12 ವರ್ಷ ಲೈಲ್ಯಾಂಡ್ ಓಡಿಸಿದ್ದೀನಿ. ಇವಾಗ 2022ರಿಂದ ಈಚರ್ ತರ್ತಾ ಇದ್ದಾರೆ ನಮ್ಮ ಓನರ್. ಇದು ಹೆಂಗ್ ಚೆನ್ನಾಗಿದೆ ನಿಮ್ಗೆ? ಇದು 13.5. ಇದು ತುಂಬಾ ಚೆನ್ನಾಗಿದೆ. ಬ್ರೇಕ್ ಮತ್ತೆ ಪಿಕಪ್, ಗಾಡಿ ಪಿಕಪ್, ಮೈಲೇಜ್ ಎಲ್ಲವೂ ಚೆನ್ನಾಗಿದೆ. ಓಡ್ಸಕ್ಕೂ ಒಳ್ಳೆ ಕಂಫರ್ಟೇಬಲ್. ಘಾಟ್ ಸೆಕ್ಷನ್ ರೋಡ್ ಅಲ್ಲಿ ಸುಮಾರು ಮಲ್ಟಿ ಎಕ್ಸಲ್ ಸರಿ ಬರ್ತದೆ ಗಾಡಿ. ಆತರ ಓಡುತ್ತೆ. ಇನ್ನೊಂದು ನಿಮ್ಮ ಬಸ್ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ. ಇದು ನಿಮ್ಗೆ ಯಾವ ತರ ಖುಷಿ ಆಗುತ್ತೆ ಅಂದ್ರೆ ಪ್ಯಾಸೆಂಜರ್ ಯೂಸ್ ಆಗುತ್ತೆ ಮತ್ತೆ ನಿಮ್ಗೆ ಏನಾದ್ರಿಂದ ಬೆನಿಫಿಟ್ ಅಂದ್ರೆ? ಇದು ತುಂಬಾ ಅನುಕೂಲ ಇದು ಪ್ಯಾಸೆಂಜರಿಗೆ. ಯಾವ ತರ ಅಂತ ಯಾಕಂತ ಹೇಳಿದ್ರೆ ಈಗ ನಾವು ಸಿಟಿಲಿ ಪ್ಯಾಸೆಂಜರ್ನ ಪಿಕಪ್ ಮಾಡ್ತೀವಿ. ಹೌದು. ಅವರು ಬಂದ ತಕ್ಷಣ ಒಳಗಡೆ ಹೋಗ್ತಾರೆ, ಬ್ಯಾಗ್ ಎಲ್ಲ ಇಟ್ಟು ಬರ್ತಾರೆ, ಸರ್ ಟಾಯ್ಲೆಟ್ ಅಂತ ಹೇಳ್ತಾರೆ. ಹೌದು ಕರೆಕ್ಟ್, ಇದು ಎಲ್ಲ ಕಂಪ್ಲೀಟ್ ಇರೋದು ಎಲ್ಲ ಡ್ರೈವರ್. ಅವಾಗ ನಾವು ಸಿಟಿನಲ್ಲಿ ಎಲ್ಲೋ ಜಾಗ ಇದ್ರೆ ನಿಲ್ಸಬಹುದು. ಹೌದು ಕರೆಕ್ಟ್. ಈಗ ಜಾಗ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಇಷ್ಟು ದೊಡ್ಡ ಬಸ್ ಅನ್ನ ಸಿಟಿಲಿ ಎಲ್ಲಿ ನಿಲ್ಸ್ಲಿಕ್ಕೆ ಕೊಡ್ತಾರೆ? ಅವರು ಟಾಯ್ಲೆಟ್ ಹೋಗಿ ಬರ್ಲಿಕ್ಕೆ ಒಂದು 5 ನಿಮಿಷ ಬೇಕು. ಕರೆಕ್ಟ್, ನಿಲ್ಸಕ್ಕಾಗಲ್ಲ. ಹಿಂದಗಡೆ ಎಲ್ಲ ಸಣ್ಣ ವೆಹಿಕಲ್ ಅವ್ರು ಬಂದು ಹಾರ್ನ್ ಹೊಡೆಯೋದು ಪಬ್ಲಿಕ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಡ್ರೈವರ್ಗೆಲ್ಲ ಬೈತಾ ಕೂರೋದು. ಅವರು ಅರ್ಥ ಮಾಡ್ಕೊಳ್ಳಲ್ಲ. ಒಟ್ನಲ್ಲಿ ಅವ್ರಿಗೆ ಇರೋ ಪ್ರಾಬ್ಲಮ್ ಅವ್ರಿಗೆ ಅರ್ಜೆಂಟ್. ಆದ್ರೆ ಈಗ ಈ ಬಸ್ ಅಲ್ಲಿ ಈಗ ಈ ಟಾಯ್ಲೆಟ್ ಮಾತ್ರ ಮಾಡಿರೋದ್ರಿಂದ ಶುಗರ್ ಪೇಷಂಟ್, ಪ್ರೆಗ್ನೆಂಟ್ ಇರುವಂತ ಲೇಡಿ, ಏಜ್ ಆದವರು ಎಲ್ರಿಗೂ ತುಂಬಾ ಅನುಕೂಲ. ಎಲ್ಲಿ ಬೇಕಾದ್ರೆ ಅಲ್ಲಿ ಯೂಸ್ ಮಾಡಬಹುದು. ನೀರಿದೆ, ಒಂದ್ಸರಿ ಫಿಲ್ ಮಾಡಿದ್ರೆ 150 ಲೀಟರ್ ನೀರ್ ಇರುತ್ತೆ. ಅಪ್ ಅಂಡ್ ಡೌನ್ ನೀರ್ ಸಾಕಾಗುತ್ತೆ. ಇದು ಯಾವ ರೂಟ್ ಓಡುತ್ತೆ ಅಂದಾಗೆ? ಇದು ಬೈಂದೂರು ಬೆಂಗಳೂರು ಡೈಲಿ ಸರ್ವಿಸ್ ಇರುತ್ತೆ. ಡೈಲಿ ಸರ್ವಿಸ್. ಮತ್ತೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದು ಇಲ್ಲಿ ಯಾವ ತರ? ಹಂಗೆ ಬೆಂಗಳೂರಲ್ಲಿ ಒಂದು ಇಟ್ಟಿದ್ದಾರೆ, ಜನ ಇಟ್ಟಿದ್ದಾರೆ ಡಿಪೋದಲ್ಲಿ. ಓಕೆ. ಮತ್ತೆ ಬೈಂದೂರು ಪಾರ್ಕಿಂಗ್ ಅಲ್ಲಿ ಒಬ್ಬರು ಇಟ್ಟಿದ್ದಾರೆ. ಕ್ಲೀನ್ ಏನ್ ತೊಂದರೆ ಇಲ್ಲ. ಒಳ್ಳೆ ಕೆಮಿಕಲ್ ಎಲ್ಲ ಹಾಕಿ ವಾಶ್ ಮಾಡಿ ಕೊಡ್ತಾರೆ. ಅಂದ್ರೆ ಮತ್ತೆ ಡ್ರೈವರ್ ಸೀಟ್ ಹಿಂದೆ ನಿಮ್ಗೆ ಏನ್ ಸ್ಮೆಲ್ ಹೋಗಿಲ್ಲ ಅಂದ್ರೆ ಇಲ್ಲೇ ಪಕ್ಕನ ಇದೆ ಅಲ್ಲ, ಅದಕ್ಕೆ ಸ್ಮೆಲ್ ಇಲ್ಲ 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 ಆತರ ಏನೂ ಇಲ್ಲ. ಯಾಕಂದ್ರೆ ಬೈಂದೂರಿಂದ ಬೆಂಗಳೂರಿಗೆ ಹೋದ ತಕ್ಷಣ ವಾಶ್ ಮಾಡ್ತಾರೆ. ಅಂದ್ರೆ ಡೇ ಬೈ ಡೇ ವಾಶ್ ಮಾಡ್ತಾರೆ. ಓಕೆ ಓಕೆ, ಪ್ರತಿದಿನ ವಾಶ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಬಸ್ಸಿಂದ ಒಂದು ಫುಲ್ ವಿಡಿಯೋ ಮಾಡಿರ್ತೀನಿ. ಬನ್ನಿ ಡಿಕ್ಕಿ ಒಂದು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಬಂದು ಬ್ಯಾಟ್ರಿ ಡಿಕ್ಕಿ. ಇದು ಬಂದು ಪ್ಯಾಸೆಂಜರ್ದೇನೋ ಬ್ಯಾಗ್ಗಳಿದ್ರೆ ಎಲ್ಲ ಇಟ್ಕೋಬೋದು. ಈ ಥರ 3 ಕಂಪಾರ್ಟ್ಮೆಂಟ್ ಇದೆ. ಕಂಪೇರ್ ಮಾಡಿದ್ರೆ ನಿಮಗೆ ಓಲೋ ಬಸ್ ಅಷ್ಟು ಸ್ಪೇಸ್ ಬರೋಲ್ಲ ಇದರಲ್ಲಿ. ಓಲೋ ಬಸ್ಸಲ್ಲಿ ಚಸ್ಸಿ ಇರೋಲ್ಲ, ಹಂಗಾಗಿ ಫುಲ್ ಫ್ಲಾಟ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಚೆಸ್ ಇರುತ್ತಲ್ಲ, ಚೆಸ್ಸಿ ಮೇಲ್ಗಡೆ ಈ ಥರ ಬರುತ್ತೆ. ಅಂದರೂ ಸಿಕ್ಕಾಪಟ್ಟಿ ಸ್ಪೇಸ್ ಇರುತ್ತೆ.
ಸುಮಾರು ಲಗೇಜಸ್ ಬಂದು ಇಟ್ಕೋಬೋದು. ಹಿಂದ್ಗಡೆ ಒಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ಹಂಗೆ. ಸೊ ಇಲ್ಲಿಗೂ ಲಗೇಜ್ ಇಟ್ಕೋಬೋದು. ಬ್ಯಾಕ್ ಲುಕ್ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ವೀರಾ ವಿ ಗೇಟ್. ಸೊ ಹಿಂದ್ಗಡೆ ಬಂದು ಈ ಥರ ಕಾಣ್ತಾ ಇದೆ ನೋಡಿ. ಬನ್ನಿ ಒಳಗಡೆ ಒಂದು ತೋರಿಸ್ತಾ ಹೋಗ್ತೀನಿ. ರೈಟ್ ಸೈಡ್ ಸ್ವಲ್ಪ ತೋರಿಸೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಲರ್ ಮಾತ್ರ ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ ಮಾತ್ರ. ಬನ್ನಿ ಒಳಗಡೆ ಇಂಟೀರಿಯರ್ ಅಂತ ತೋರಿಸೋಣ. ಸೊ ಇದು ಬಂದು ಡ್ರೈವರ್ ಕ್ಯಾಬಿನ್ ಈ ಥರ ಇದೆ. ಫುಲ್ಲು ಸ್ಪೇಸ್ ಎಲ್ಲ ಸಿಕ್ಕಾಪಟ್ಟಿದೆ ನೋಡಿ. ಇಚ್ಚರ್ಯ. ಸೊ ಇದು ನೋಡೋಣ. ಸೊ ಫುಲ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಎವ್ರಿ ಟ್ರಿಪ್ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಡ್ರೈವರ್. ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಸರ್, ಲೈಟ್ ಹಾಕಿ. ಸೊ ಗಾಡಿ ಒಳಗಡೆ ಎಂಟ್ರಿ ಆದ್ನೇನು. ಫಸ್ಟ್ ಲೋವರ್ ಬರ್ತ್ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಬಂದು ಲೋವರ್ ಬರ್ತ್. ಆರಾಮಾಗಿ ಕೂತ್ಕೊಂಡು ಕಂಫರ್ಟೇಬಲಾಗಿ ಜರ್ನಿ ಮಾಡ್ಬೋದು. ಮೇಲೆ ಹೆಡ್ ರೆಸ್ಟ್ ಕೂಡ ಇದೆ, ಪರವಾಗಿಲ್ಲ. ಇಲ್ಲಿ ಸಣ್ಣ ಪುಟ್ಟ ಬ್ಯಾಗ್ಗಳು ಏನಾರು ಇದ್ದರೆ ನಿಮಗೆ ಲಗೇಜ್ ಇಟ್ಕೋಬೋದು. ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ. ಹೊಳ್ಳಿ ಕೆಳಗಡೆ ಕೂಡ ನಿಮ್ಮ ಸ್ಲೀಪರ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ ಅದಕ್ಕೆ. ಸೊ ಇದು ಬಂದು ಸಿಂಗಲ್ ಲೋವರ್ ಬರ್ತಿದ್ದು. ಮೇಲ್ಗಡೆ ಹತ್ತಕ್ಕೆ ಇದೊಂದು ರ್ಯಾಕ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಸಣ್ಣ ಪುಟ್ಟ ಬ್ಯಾಗ್ ಇದ್ದರೆ ವಾಟರ್ ಬಾಟ್ಲ್ ಇಟ್ಟಕ್ಕೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ ಇಲ್ಲೊಂದು ನೋಡಿ, ಇದು ರೀಡಿಂಗ್ ಲೈಟ್ ಮಾಮೂಲಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜಿಂಗ್ ಪ್ರಾಬ್ಲಮ್ ಏನಪ್ಪ ಅಂದರೆ ಸುಮಾರು ಜನ ಕಂಪ್ಲೇಂಟ್ ಕೇಳಿದ್ದೀನಿ ನಾನು. USB ಚಾರ್ಜರು ಬೇಗ ಚಾರ್ಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವರು ಪಿನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಕೆಲಸನೇ. ಇಲ್ಲಿ ಪ್ಯಾಸರ್ಗೆ ಮಲ್ಕೊಂಡು ಏನಾದ್ರು ಬೇಜಾರಾದರೆ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಬ್ಯಾಕ್ ರೆಸ್ಟ್ ಕೂಡ ಅದು ಕಂಫರ್ಟೇಬಲ್ ಆಗಿದೆ. ಸೊ ಇಲ್ಲಿ ಫುಲ್ಲು ಸ್ಕ್ರೀನ್ ಓಪನ್ ಮಾಡಿದರೆ ಈ ಥರ ಬರುತ್ತೆ ನೋಡಿ. ಸೊ ಈ ಥರ ಫುಲ್ಲೊಂದು ಸೀನೇ ಕಾಣುತ್ತೆ ನಿಮಗೆ. ಸೊ ಇವಾಗ ನಾನು ತೋರಿಸಿದ್ದು ಲೋವರ್ ಬರ್ತು. ಅಪ್ಪರ್ ಬರ್ತ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಬಂದಿರ್ತೀನಿ ಬನ್ನಿ. ಇದು ಒಂದು ಅಪ್ಪರ್ ಬರ್ತು. ಸೇಮ್ ನಿಮ್ಗೆ ಇಲ್ಲೂ ಕೂಡ ಹೈಟಲ್ಲಿ ಏನು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಸೇಮ್ ತೆಳಗಡೆ ಯಾವ ಥರ ನಿಮಗೆ ಹೈಟ್ ಇದೆ ಇಲ್ಲೂ ಕೂಡ ಅದೇ ರೀತಿ ಇದೆ. ಇಲ್ಲೂ ಸೇಮು ಒಂದು ಸಣ್ಣ ಪುಟ್ಟ ಬ್ಯಾಗ್ಗಳನ್ನ ಇಡೋಕ್ಕೆ ರ್ಯಾಕ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟು ಮತ್ತು ರೀಡಿಂಗ್ ಲೈಟು, ಸೀಟಿಂಗ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿ ಬರೆದಿದ್ದಾರೆ. ಆಲ್ಮೋಸ್ಟ್ ಇವಾಗೆಲ್ಲ ಹೊಸ ಗಾಡಿಯಲ್ಲಿ ಈ ಥರ LED ಗೋಲ್ಡನ್ ಲೈಟ್ ಹಾಕಿದ್ದಾರೆ. ಇದು ಬಂದು ನೈಟ್ ಪಾರ್ಕಿಂಗ್ ಲೈಟ್. ಹೊಳ್ಳಿ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಒಂದು ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಕೂಡ ಎಮರ್ಜೆನ್ಸಿ ಎಕ್ಸಿಟೇ, ಇನ್ ಕೇಸ್ ಗಾಡಿ ಏನಾರು ಪ್ರಾಬ್ಲಮ್ ಆದಾಗ ಅಂತ ಹೇಳ್ಬಿಟ್ಟು. ಇನ್ನೊಂದು ಲಾಸ್ಟ್ ಕಡೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಕ್ಲೀನಿಂಗ್ ಮಾತ್ರ ಸಖತ್ತಾಗಿದೆ. ಗಾಡಿ ಇವಾಗ ಬಂದೆಲ್ಲ ಕ್ಲೀನ್ ಮಾಡಿ ಬೆಡ್ಡೆಲ್ಲ ಹಾಕಿಟ್ಟಿದ್ದಾರೆ ಪಾಪ. ಇದು ಬಂದು ಲಾಸ್ಟ್ ಬೆಡ್. ಓಲೋದಲ್ಲಿ ಇಲ್ಲಿ ಸ್ವಲ್ಪ ನಿಮಗೆ ಲಾಸ್ಟ್ ಸೀಟಲ್ಲಿರೋರಿಗೆ ಮುಂಚೆ ಇರೋ ಗಾಡಿಯಲ್ಲಿ ಅಂದರೆ 9400 ಸ್ವಲ್ಪ ಹೆಡ್ ರೆಸ್ಟ್ ಕಮ್ಮಿ ಬರ್ತಾಯಿತ್ತು ಮೇಲ್ಗಡೆಯಲ್ಲಿ, ಅಥವಾ ಏನೋ ರೋಡ್ ಹಂಪ್ಸ್ ಅದು ಸ್ವಲ್ಪ ಜಾಸ್ತಿ ಗಾಡಿ ಸ್ಪೀಡಾಗಿ ಏನಾರು ಹೋದಾಗ ಇಲ್ಲಿ ತಾಗ್ತಾಯಿತ್ತು. ಬಟ್ ಈಗ ಈ ಥರ ಇರಲೇನಿಲ್ಲ. ಅಂದರೆ ಓಲೋದಲ್ಲಿ ಇವಾಗಿಲ್ಲ. 9600 ಬಾಡಿನ ಹೈಟ್ ಮಾಡಿದ್ದಾರೆ ಇಂಜಿನಿಂದ ಸ್ವಲ್ಪ ಮೇಲೆ ತೊಗೊಂಬಿಟ್ಟು. ಸೊ ಇದ್ರಲ್ಲಿ ಆ ಥರ ಎಲ್ಲ ಪ್ರಾಬ್ಲಮ್ಮು. ಅಂದರೆ ಕೆಲವೊಂದಿಷ್ಟು ಗಾಡಿಯಲ್ಲಿ ಹಿಂದೆ ಇರೋ ಸೀಟನ್ನ ಸ್ವಲ್ಪ ಹೈಟ್ ಕಮ್ಮಿ ಇರುತ್ತೆ. ಸೊ ಹೆಡ್ ರೆಸ್ಟ್ ಹಂಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಇದ್ರಲ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿದೆ. ಸೀಟ್ ಬಂದು ಟೋಟಲ್ ಆಗಿ 36 ಸೀಟ್ ಇದರಲ್ಲಿ. ಅಂದರೆ 18 ಕೊಟ್ಟಿದ್ದಾರೆ. ಅಂದರೆ ಲೋವರ್ ಬರ್ತ್ 18, ಅಪ್ಪರ್ ಬರ್ತ್ 18 ಈ ಥರ ಇರುತ್ತೆ ಇದರಲ್ಲಿ. ಇದು ಒಂದು ಎಮರ್ಜೆನ್ಸಿ ಎಕ್ಸಿಟ್. ಇದು ಒಂದು ಫೈರ್ ಸಿಲಿಂಡ್ರು. ಎಮರ್ಜೆನ್ಸಿ ಎಕ್ಸಿಟ್ ಏನಪ್ಪ ಅಂದರೆ ಇದು ಹ್ಯಾಮರ್ ತೊಗೊಂಡ್ಬಿಟ್ಟು ಈ ಗ್ಲಾಸ್ ಹೊಡೆದ್ಬಿಟ್ರೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಹೋಗ್ಬೋದು ಇನ್ ಕೇಸ್ ಗಾಡಿ ಏನಾರು ಪ್ರಾಬ್ಲಮ್ ಆದಾಗ. ಸುಮಾರು ಹಂಗೆ ಕರ್ಟನ್ ಹಾಕಿದ್ದಾರೆ. ಸೊ ಈ ಥರ ಇದೆ ನೋಡಿ ವೀರಾ V8 ಸುಗಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರದ್ದು ಇಚ್ಚರೆ ಬಸ್. ರೂಟ್ ಬಂದು ಇದು ಬೆಂಗಳೂರಿಂದ ಬೆಂದೂರಿಂದ ಬೆಂಗಳೂರಿಗೆ ಡೈಲಿ ಸರ್ವಿಸ್ ಇರುತ್ತೆ ಇವ್ರದ್ದು. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ಹೇಳಿ. ಆ ಬಸ್ಸಿನ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು. ಇನ್ನು ಇದರಲ್ಲಿ ಏನೋ ಹೆಚ್ಚಿನ ಡೀಟೇಲ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸಿಂಗಲ್ ಬೆಡ್ ಎಲ್ಲ ಈ ಥರ ಇದೆ ನೋಡಿ. ಇನ್ನೊಂದು ಎಮರ್ಜೆನ್ಸಿ ಎಕ್ಸಿಟು ಇಲ್ಲಿದೆ ನೋಡಿ. ಇದಿಷ್ಟು ನೋಡೋಣ ಸುಗಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವೀರಾ V8 ಇಂಟೀರಿಯರ್ ಇಷ್ಟೆಲ್ಲ. ಫಸ್ಟ್ ಟೈಮ್ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದಾರೆ ಸುಗಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವರು. ಇದು ಪ್ಯಾಸೆಂಜರಿಗೆ ಒಂದು ಒಳ್ಳೆ ಬೆನಿಫಿಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.